ಅದು 4ನೇ ಶತಮಾನ. ಕ್ರಿಸ್ತ ಶಕ 692ರಲ್ಲಿ ದೇವಮಾನವಾಗಿರುವಂತ ಯೇಸು ಕ್ರಿಸ್ತರು ಇಡೀ ಊರಿಗೇನೆ ಅವರು ದೇವರಾಗಿರ್ತಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಬರುವಂತ ಎಲ್ಲ ಕಾಯಿಲೆಗಳನ್ನ, ಜೀವವನ್ನ, ಪ್ರತಿಯೊಂದನ್ನು ಕೂಡ ಅವರು ನಿವಾರಣೆ ಮಾಡುವಂತ ಒಬ್ಬ ದೇವದೂತ ಆಗಿರ್ತಾರೆ. ಇವರನ್ನ ನೋಡಿ ಕೆಲವು ಜನಗಳು ಇವರ ಮೇಲೆ ಕೆಟ್ಟ ದೃಷ್ಟಿಯನ್ನ ಬಿಡ್ತಾರೆ. ಅಂದ್ರೆ ಆ ಊರಿನ ರಾಜನಿಗೆ ಇವರು ಯಾವುದೋ ಒಂದು ಮಾಯೆಯನ್ನ ಮಾಡ್ತಾ ಇದ್ದಾರೆ, ಜನಗಳಿಗೆ ಕೆಟ್ಟ ಮಾಯೆಯ ಒಳಗಡೆ ಇವರು ಅವರನ್ನ ತಳ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನ ರಾಜರಿಗೆ ಕೊಟ್ಟಾಗ ಆ ಒಬ್ಬ ರಾಜ ಇವರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಸೊ ಇವರನ್ನ ಆ ಒಂದು ರಾಜ ಗೃಹದಿಂದ ಎಲ್ಲಿಯವರೆಗೂ ಅಂದ್ರೆ ಅವರನ್ನ ಶಿಲುಬೆಗೆ ಏರಿಸ್ತಾರಲ್ವಾ, ಆ ಒಂದು ಸ್ಥಳದವರೆಗೂ ಕೂಡ ಹೊಡೆದು ಬಡ್ದು ತುಂಬಾ ಹಿಂಸೆಯನ್ನ ಮಾಡಿ ಅವರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಅಂದ್ರೆ ಮರುದಿನ ಶುಕ್ರವಾರದಂದು ಇವರನ್ನ ಶಿಲುಬೆಗೆ ಏರಿಸಿ ಎಲ್ಲರ ಮುಂದೆ ಅವರನ್ನ ಸಾಯಿಸ್ತಾರೆ. ಆ ಒಂದು ದಿನವನ್ನೇ ನಾವು ಗುಡ್ ಫ್ರೈಡೆ ಅಂತ ಕರಿತೀವಿ. ಈ ಒಂದು ದಿನವನ್ನ ಬ್ಲಾಕ್ ಫ್ರೈಡೆ, ಇನ್ನು ಹಲವಾರು ರೀತಿಯ ಹೆಸರುಗಳಿಂದ ಕೂಡ ಕರೀತಾರೆ. ಈ ಒಂದು ದಿನವನ್ನ ಪಾಪ ನಿವಾರಣಾ ದಿನ ಅಂತ ಕೂಡ ಕರೀತಾರೆ. ಯಾಕೆ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ವರ್ಷ ಪೂರ್ತಿ ಮಾಡಿರುವಂತಹ ಎಲ್ಲ ಪಾಪ ಕರ್ಮಗಳನ್ನು ಕೂಡ ಈ ಒಂದು ದಿನ ಎಲ್ಲಾ ಜನರ ಕರ್ಮಗಳನ್ನ ನಿವಾರಣೆ ಮಾಡುವಂತ ದೇವರನ್ನ ಬೇಡ್ಕೊಳ್ತಾರೆ. ಆದ್ರಿಂದ ಈ ಒಂದು ದಿನವನ್ನ ಪವಿತ್ರ ದಿನವೆಂದು ಆಚರಣೆ ಮಾಡಲಾಗುತ್ತೆ.